ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಆರ್ಮೋಲ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಬಿಗಿನರ್ಸ್ಗೆ ಪರ್ಫೆಕ್ಟಾಗಿ ಆರ್ಮೋಲ್ ಕಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಅಂಥವರು ಈ ವಿಡಿಯೋನು ಕೊನೆವರೆಗೂ ನೋಡಿ ಆರಾಮಾಗಿ ನೀವು ಪರ್ಫೆಕ್ಟಾಗಿ ಆರ್ಮೋಲ್ ಕಟಿಂಗ್ ಮಾಡೋದನ್ನು ಕಲಿಬೋದು. ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಈಜಿ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮಗೇನಾದ್ರು ಡೌಟ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಆರ್ಮೋಲ್ ಕಟಿಂಗ್ ಮಾಡಬೇಕಾದ್ರೆ ನಮಗೆ ಆರ್ಮೋಲ್ ಕರ್ವ್ ಸ್ಕೇಲ್ ಬೇಕಾಗುತ್ತೆ. ಈ ಆರ್ಮೋಲ್ ಸ್ಕೇಲ್ ಇದ್ದರೆ ನಾವು ಆರಾಮಾಗಿ ಪರ್ಫೆಕ್ಟಾಗಿ ಆರ್ಮೋಲ್ ಕಟಿಂಗ್ ಮಾಡ್ಬೋದು. ಈ ಸ್ಕೇಲನ್ನು ನೀವು ಪ್ರತಿಯೊಬ್ಬರು ತೆಗೆದುಕೊಳ್ಳಿ. ಈ ಆರ್ಮೋಲ್ ಕರ್ವ್ ಸ್ಕೇಲ್ ಪ್ರೈಸ್ 60 ರೂಪೀಸ್. ಈ ಆರ್ಮೋಲ್ ಸ್ಕೇಲ್ ಎಲ್ಲ ಸ್ಟೇಷನರಿ ಶಾಪ್ನಲ್ಲಿ ಸಿಗುತ್ತೆ. ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ, ಈ ಆರ್ಮೋಲ್ ಕರ್ವ್ ಸ್ಕೇಲ್ ಮೇನ್ ಇಂಪಾರ್ಟೆಂಟ್ ಇದೆ. ಫ್ರೆಂಡ್ಸ್, ಇವಾಗ ಆರ್ಮೋಲ್ ಕಟಿಂಗ್ ಮಾಡೋಣ ಬನ್ನಿ. ಮೊದಲೇದಾಗಿ ನಾನಿಲ್ಲಿ 36 ಎದೆ ಸುತ್ತಳತೆ ಬ್ಯಾಕ್ ಪಾರ್ಟ್ ಡಯಾಗ್ರಾಮ್ ತೆಗೆದು ತಗೊಂಡಿದ್ದೇನೆ. ಹಾಗೆ 36 ಎದೆ ಸುತ್ತಳತೆ ಪ್ರಕಾರ ನೆಕ್, ಶೋಲ್ಡರ್, ಆರ್ಮೋಲ್ ಎಷ್ಟು ತಗೋಬೇಕಂತ ಆಲ್ರೆಡಿ ನಾನು ಒಂದು ಚಾರ್ಟ್ ಮುಖಾಂತರ ನಿಮಗೆ ತಿಳಿಸಿದ್ದೇನೆ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ. ಇವಾಗ ಬ್ಯಾಕ್ ಆರ್ಮೋಲ್ 1.5 ಇಂಚ್ ಮಾರ್ಕ್ ಮಾಡಬೇಕು. ಎಲ್ಲ ಸೈಜ್ದವರಿಗೂ 1.5 ಇಂಚೇ ಬರುತ್ತೆ. ಹಾಗಾಗಿ 1.5 ಇಂಚ್ ಮಾರ್ಕ್ ಮಾಡಿ. ಟೇಪ್ ತೊಗೊಂಡು 1.5 ಇಂಚ್ ಮಾರ್ಕ್ ಮಾಡಿದ ನಂತರ ಆರ್ಮೋಲ್ ಸ್ಕೇಲ್ ತೊಗೊಂಡು ನಾವಿಲ್ಲಿ ಸೇಪ್ ತೆಗಿಬೇಕು. ನೋಡಿ, ಆರ್ಮೋಲ್ ಸ್ಕೇಲ್ ಈ ರೀತಿ ನಿಧಾನವಾಗಿ ಇಡಬೇಕು. ಕರೆಕ್ಟ್ ನಾವು 1.5 ಇಂಚ್ ಮಾರ್ಕ್ ಮಾಡಿದ್ವಿ ಅಲ್ಲ, ಅಲ್ಲಿವರೆಗೂ ನೋಡಿ ಈ ರೀತಿ ಸ್ಕೇಲ್ ಇಡಬೇಕು. ಸ್ಕೇಲ್ ಇಟ್ಟ ನಂತರ ಒಂದು ಲೈನ್ ಹೊಡಿಬೇಕು. ನೋಡಿ, ಈ ರೀತಿ ಒಂದು ಲೈನ್ ಹೊಡಿರಿ. ನೋಡಿ ಕರೆಕ್ಟಾಗಿ ಬ್ಯಾಕ್ ಆರ್ಮೋಲ್ ಶೇಪ್ ಎಷ್ಟು ನೀಟಾಗಿ ಬಂತಂತ. ಇವಾಗ ನಾವಿಲ್ಲಿ 1.5 ಇಂಚ್ ಅಂತ ಬರೆದು ಈ ಬ್ಯಾಕ್ ಆರ್ಮೋಲನ್ನು ಕಟ್ ಮಾಡ್ಕೊಳ್ಬೇಕು. ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಬನ್ನಿ. ಫ್ರಂಟನ್ನು ಅಷ್ಟೇ ನಾನು ಡಯಾಗ್ರಾಮ್ ತೆಗೆದು ತೊಗೊಂಡಿದ್ದೇನೆ. ಇವಾಗ ಫ್ರಂಟ್ ಪಾರ್ಟ್ ಆರ್ಮೋಲ್ 1 ಇಂಚ್ ಮಾರ್ಕ್ ಮಾಡಬೇಕು. ಎಲ್ಲ ಸೈಜ್ದವರಿಗೂ 1 ಇಂಚ್ ಬರುತ್ತೆ ಫ್ರಂಟ್. ಟೇಪ್ ತೊಗೊಂಡು 1 ಇಂಚ್ ಮಾರ್ಕ್ ಮಾಡಿ. ಇವಾಗ 1 ಇಂಚ್ ಮಾರ್ಕ್ ಮಾಡಿದ ನಂತರ ನೋಡಿ ಆರ್ಮೋಲ್ ಸ್ಕೇಲ್ ಇಡಬೇಕು. ನೀಟಾಗಿ ಆರ್ಮೋಲ್ ಸ್ಕೇಲ್ ಇಡಿ. ಫ್ರಂಟ್ ಪಾರ್ಟ್ ಸ್ವಲ್ಪ 1/4 ಇಂಚು ಒಳಗಡೆ ಬರುತ್ತೆ. ನೋಡಿ, ಈ ರೀತಿ 1/4 ಇಂಚ್ ಒಳಗಡೆ ಬರಬೇಕು. ಇವಾಗ ಇದಕ್ಕೆ ಒಂದು ಲೈನ್ ಹೊಡಿರಿ. ಇವಾಗ ಆರ್ಮೋಲ್ ಸ್ಕೇಲ್ ತೆಗೆದು ನಾವು ಅಳತೆ ಮಾಡಿ ನೋಡಬೇಕು 1/4 ಇಂಚ್ ಬಂದಿದೆ ಇಲ್ಲೋ ಅಂತ. ಟೇಪ್ ತೊಗೊಂಡು ನೋಡಿ 1/4 ಇಂಚ್ ಬಂದಿದೆ. ಇವಾಗ ಪರ್ಫೆಕ್ಟಾಗಿ ಫ್ರಂಟ್ ಪಾರ್ಟ್ ಆರ್ಮೋಲ್ ಕರೆಕ್ಟಾಗಿ ಬಂದಿದೆ. 1 ಇಂಚ್ ಅಂತ ಬರೆದು ನಾವು ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ. ಈ ರೀತಿ ಆರ್ಮೋಲ್ ಸ್ಕೇಲ್ ತೊಗೊಂಡು ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡಿದರೆ ಯಾವುದೇ ರೀತಿ ಬ್ಲೌಸ್ನಲ್ಲಿ ರಿಂಕಲ್ಸ್ ಬರೋದಿಲ್ಲ. ಹಾಗೆ ಪರ್ಫೆಕ್ಟಾಗಿ ಬ್ಲೌಸ್ ಕೂಡುತ್ತೆ. ಹಾಗೆ ನೀವು ಟೇಪ್ ತೊಗೊಂಡು ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಬರುತ್ತೆ. ನೋಡಿ, ಇವಾಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ಫ್ರೆಂಡ್ಸ್, ಕೊನೆಯದಾಗಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ನೀಟಾಗಿ ಆರ್ಮೋಲ್ ಶೇಪ್ ಬಂದಿದೆ ಅಂತ. ನೀವು ಇದೇ ರೀತಿ ಕಟಿಂಗ್ ಮಾಡಿ ನಿಮ್ಮ ಬ್ಲೌಸ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ರಿಂಕಲ್ಸ್ ಅಂತೂ ಬರೋದನ್ನೇ ಇಲ್ಲ. ಅಷ್ಟು ನೀಟಾಗಿ ಬ್ಲೌಸ್ ಕೂರುತ್ತೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ವಿಡಿಯೋಗಳನ್ನು ನೋಡಿ ನೀವು ಮನೆಯಲ್ಲಿ ಆರಾಮವಾಗಿ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಕಲೀರಿ. ಮತ್ತು ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.